ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ಗೃಹ ಸಚಿವರು ಅವರು ಎಲ್ಲ DC SP ಗಳಿಗೆ ಬೆಂಗಳೂರಿಂದ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಜಿಲ್ಲೆಗಳ DC SP ಗಳಿಗೆ ಏನೇನು ಪ್ರಿಕಾಷನರಿ ಮೆಷರ್ಸ್ ಮತ್ತು ಪ್ರಿಪೇರ್ನೆಸ್ ಮಾಡಬೇಕು ಅಂತ ನಿರ್ದೇಶನಗಳು ಮತ್ತು ಸೂಚನೆಗಳು ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಏನೇನು ಡೈರೆಕ್ಷನ್ಸ್ ಬಂದಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ನೆನ್ನೆ ಒಂದು ಆಲ್ಮೋಸ್ಟ್ 2 hours ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಿಪೇರ್ನೆಸ್ ಏನಿದೆ ಮತ್ತು ಪ್ರಿಕಾಷನರಿ ಮೆಷರ್ಸ್ ಏನೇನು ತಗೋಬೇಕು, ಅದು ಸಾರ್ವಜನಿಕರಿಗೆ ಇರ್ಬೋದು ಅಥವಾ ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿಗಿರ್ಬೋದು, ಮೀಡಿಯಾದವ್ರಿಗೆ ಇರ್ಬೋದು, ಏನೇನಿದೆ ಅಂತ ಹೇಳೋಕ್ಕೆ ನಾನು ಮತ್ತು SP ಅವರು ಇವತ್ತು ಈ ಮೀಡಿಯಾ ಬ್ರೀಫಿಂಗ್ ಕರೆದಿದ್ದೀವಿ. ಸೊ ಮೊದಲನೇದಾಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿ ಹೇಳಿರೋ ವಿಚಾರ, ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು 24/7 24 ಗಂಟೆ ಎಲ್ಲ 7 days ಕೂಡ ಒಂದು ಹೆಲ್ಪ್ಲೈನ್ ಮತ್ತು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ತುಮಕೂರು ಸಿಟಿಯಲ್ಲಿ ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅದರಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ 24/7. ಇದರಲ್ಲಿ ಬೆಸ್ಕಾಮ್ ಅವರು ಇರ್ತಾರೆ ಈ ಕಂಟ್ರೋಲ್ ರೂಮಲ್ಲಿ, ಮತ್ತು ಪೊಲೀಸಿಂದ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೂಡ ಈ ಕಂಟ್ರೋಲ್ ರೂಮಲ್ಲಿ ಇರ್ತಾರೆ. ಸೊ ಸಾರ್ವಜನಿಕರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ನಿಮಗೆ ಸಮಸ್ಯೆ ಇದ್ರೂ, ಏನಾದರೂ ಇಶ್ಯೂಸ್ ಇದ್ದರೆ ಮತ್ತು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದರೆ ಈ ಒಂದು ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ತಾವು ಇಮಿಡಿಯೇಟ್ ಕಾಲ್ ಮಾಡ್ಬೋದು. ಆ ಸೆಂಟರ್ದು ನಂಬರ್ 0816221340 0816221340. ಸೊ ಇದಕ್ಕೆ ತಾವು ಕಾಲ್ ಮಾಡಿ ಏನೇ ಇಶ್ಯೂಸ್ ಇದ್ರೂ ತಾವು ತಿಳಿಸ್ಬೋದು. ನಾವು ಇಮಿಡಿಯೇಟಾಗಿ ಅದನ್ನು ಅಟೆಂಡ್ ಮಾಡ್ತೀವಿ. ಅದು ಸಿಟಿ ಒಳಗಡೆ ಇಶ್ಯೂಸ್ ಇದ್ರೂ ಆಯಿತು ಅಥವಾ ತಾಲೂಕಲ್ಲಿ ಏನಾದರೂ ಇಶ್ಯೂಸ್ ಇದ್ರೂ ನಾವು ಡೈರೆಕ್ಟ್ ಮಾಡ್ತೀವಿ. ಇದು ರಿಗಾರ್ಡಿಂಗ್ ದ ಪ್ರಿಪರೇಷನ್. ಎರಡನೇದು, ಈಗ ನಮ್ಮಲ್ಲಿ ಏನು ಎಮರ್ಜೆನ್ಸಿ ಸರ್ವಿಸಸ್ ಇದೆ, ಮುಖ್ಯವಾಗಿ ಪೊಲೀಸ್ ಅವರು, ಫೈರ್ ಡಿಪಾರ್ಟ್ಮೆಂಟ್ ಅವರು, ಬೆಸ್ಕಾಮ್ ಅವ್ರದ್ದು ಮತ್ತು ಹೆಲ್ತ್, ಇವರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು HR ಹ್ಯೂಮನ್ ರಿಸೋರ್ಸಸ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಹೇಳಿದ್ದಾರೆ. ಉದಾಹರಣೆಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸುಮಾರು 9000 ಬೆಡ್ಸ್ ರೆಡಿ ಇದ್ದಾವೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ, ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲನೂ ಸೇರಿ ಸುಮಾರು 9000 ಬೆಡ್ಸ್ ರೆಡಿ ಇದೆ. ಮತ್ತು ನಮ್ಮ ಜಿಲ್ಲೆ ಒಳಗಡೆ ಸುಮಾರು 12 ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದೆ. ವೆಂಟಿಲೇಟರ್ಸು ಮತ್ತು ಆ್ಯಂಬುಲೆನ್ಸಸ್ ಎಲ್ಲನೂ ಇಟ್ ಈಸ್ ಇನ್ ಪ್ಲೇಸ್ ಆ್ಯಂಡ್ ರೆಡಿ ಟು ಗೋ. ಅದಿಲ್ಲದೆ ಎಲ್ಲ HR ಅಂದರೆ ಈಗ ಡಾಕ್ಟರ್ಸು ಮತ್ತು ನರ್ಸಸ್, ಈಗಾಗಲೇ ನಾವು ಹೇಳಿದ್ವಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ಈಗ ರಜಾ ಎಲ್ಲ ಕ್ಯಾನ್ಸಲ್ ಆಯಿತು. ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಟು ವರ್ಕ್. ಸೊ ಗೌರ್ಮೆಂಟ್ ಆಫೀಸರ್ಸ್ ಮತ್ತು ಎಸ್ಪೆಷಲಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ರಜಾ ಎಲ್ಲ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ವಿ. ಅವರು ಕೆಲಸಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ಕೂಡ ನಾವು ನಿರ್ದೇಶನ ನೀಡಿದ್ದೀವಿ. ಸೊ ಆಲ್ ಹಾಸ್ಪಿಟಲ್ದು ಡಾಕ್ಟರ್ಸು, ನರ್ಸಸ್ಸು ಅವರು ಕೂಡ ದೇ ಆರ್ ಇನ್ ಪ್ಲೇಸ್. ಇದಿಲ್ಲದೆ ಫೈರ್ ಡಿಪಾರ್ಟ್ಮೆಂಟಿಂದ ವಿ ಹ್ಯಾವ್ ಅರೌಂಡ್ 194 ಹೋಮ್ ಗಾರ್ಡ್ಸ್, ಅವರು ರೆಡಿ ಇದ್ದಾರೆ. ಮತ್ತು ಪೊಲೀಸ್ ಅವ್ರದ್ದು ಕೂಡ ಎಲ್ಲ ರೆಡಿನೆಸ್ ಇದೆ. ಅದ್ರ ಬಗ್ಗೆ SP ಅವರು ಬ್ರೀಫ್ ಮಾಡ್ತಾರೆ. ನಮ್ಮ ಜಿಲ್ಲೆ ಒಳಗಡೆ ಎಲ್ಲಿ ವಲ್ನರಬಲ್ ಯೂನಿಟ್ಸ್ ಇದೆ, ವಲ್ನರಬಲ್ ಪ್ಲೇಸಸ್ ಇದೆ, ಜನ ಜಾಸ್ತಿ ಸೇರುವುದು ಮತ್ತು ಕ್ರಿಟಿಕಲ್ ಯೂನಿಟ್ಸ್ ಎಲ್ಲಿ ಸ್ಥಾಪನೆ ಆಗಿದೆ, ಅದು ಒಂದು 20 ಯೂನಿಟ್ಸ್ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೀವಿ. ಆ 20 ಯೂನಿಟ್ಸ್ಗೆ ನಾವು BSNL ಮುಖಾಂತರ ಹಾಟ್ಲೈನ್ ನಂಬರ್ಸ್ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಈಗ ಜಿಲ್ಲಾ DC ಆಫೀಸಿಂದ ಮತ್ತು SP ಆಫೀಸಿಂದ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನಾವು ಡೈರೆಕ್ಟ್ ಆ ಹಾಟ್ಲೈನ್ ಮುಖಾಂತರನೇ ಅವ್ರು ಕನೆಕ್ಟ್ ಮಾಡ್ತೀವಿ. ಅದಿಲ್ಲದೆ ತಾಲೂಕು ಆಫೀಸಲ್ಲಿ ಕೂಡ, ತಹಸೀಲ್ದಾರ್ ಆಫೀಸಲ್ಲಿ ಕೂಡ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ತಾಲೂಕು ಆಫೀಸಲ್ಲಿ ಕೂಡ ಒಂದು ಹಾಟ್ಲೈನ್ ನಂಬರ್ ಎಸ್ಟಾಬ್ಲಿಷ್ ಮಾಡಿಬಿಡಿ ಅಂತ. ಸೊ ಇದು ರಿಗಾರ್ಡಿಂಗ್ ದ ಕಮ್ಯುನಿಕೇಷನ್ ಪ್ಲ್ಯಾನ್. ಅದಿಲ್ಲದೆ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ಏನಾದರೂ ಒಂದು ಎಮರ್ಜೆನ್ಸಿ, ಅವರಿಗೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ಸನ್ನು ಅಳವಡಿಸಲಿಕ್ಕೆ, ಸೈರನ್ಸ್ ಅಳವಡಿಸಲಿಕ್ಕೆ ಈಗಾಗಲೇ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1968 ಸೆಕ್ಷನ್ 11 ಪ್ರಕಾರ ಸಂಬಂಧಪಟ್ಟ ಲೋಕಲ್ ಬಾಡೀಸ್, ನಮ್ಮ ಜಿಲ್ಲೆ ಒಳಗಡೆ 330 ಗ್ರಾಮ ಪಂಚಾಯತು ಮತ್ತು 11 ಸ್ಥಳೀಯ ಸಂಸ್ಥೆಗಳು ಇದ್ದಾವೆ, ಕಾರ್ಪೊರೇಷನು ಸೇರಿದಂತೆ. ಅಲ್ಲಿ ಕೂಡ ಪಬ್ಲಿಕ್ಗೆ ವಾರ್ನಿಂಗ್ ಮತ್ತು ಅನೌನ್ಸ್ಮೆಂಟ್ ಸಿಸ್ಟಮ್ಸನ್ನು ಅಳವಡಿಸಲಿಕ್ಕೆ ಈಗಾಗಲೇ ಒಂದು VC ತಗೊಂಡು ಎಲ್ಲ EOಗಳಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್, ಚೀಫ್ ಆಫೀಸರ್ಸ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅದರದ್ದು ಖರ್ಚು ಕೂಡ ಅವರು ಕನ್ಸರ್ನ್ ಲೋಕಲ್ ಬಾಡೀಸಿಂದ ಮಾಡಬಹುದು ಅಂಡರ್ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1968 ಸೆಕ್ಷನ್ 11. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ನಾವು ಅದನ್ನು ಹೇಳಿದ್ದೀವಿ, ಕೂಡಲೇ ಅದನ್ನು
ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಜನರಿಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅದನ್ನು ನಾವು ಯೂಸ್ ಮಾಡ್ತೀವಿ. ಇದಿಲ್ಲದೆ ಈಗ ತುಮುಲಲ್ಲಿ ಎಲ್ಲಿ ಸೈರನ್ಸ್ ಇದೆ ಅದು ಕೂಡ ನಾವು ಯೂಸ್ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಸಲ್ಲಿ ಇರುತ್ತದೆ, ಅದು ಕೂಡ ನಾವು ಯೂಸ್ ಮಾಡ್ತೀವಿ.